ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ತಮ್ಮನೇನಲ್ಲಿ ನೀವು ನೋಡಿರೋ ಹಾಗೆ ಪ್ರತಿ ವರ್ಷ ಸರ್ಕಾರವು ಡಿಸೆಬಿಲಿಟಿ ಪರ್ಸನ್ಸ್ ಗಳಿಗೆ ಹಲವಾರು ಡಿಫ್ರೆಂಟ್ ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡ್ತಾರೆ. ಸೊ ಅದೇ ತರ ಈ ವರ್ಷ ಕೂಡ ಸರ್ಕಾರವು ಇನ್ನೂ ತುಂಬಾ ಜನಕ್ಕೆ ಈ ಫೆಸಿಲಿಟಿ ರೀಚ್ ಆಗ್ಲಿ ಅನ್ನೋ ಉದ್ದೇಶದಿಂದ ಅವರ ಬಜೆಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿ ಹೊಸ ಸ್ಕೀಮ್ಸ್ ಗಳನ್ನ ಇದ್ರಲ್ಲಿ ಆಡ್ ಮಾಡಿದ್ದಾರೆ. ಅದೇ ತರ ನಿಮ್ಮಲ್ಲಿ ಯಾರಾದ್ರೂ ಈ ಸ್ಕೀಮ್ಸ್ ಗೆ ಮುಂಚೆನೆ ಅಪ್ಲೈ ಮಾಡಿದ್ರೆ ಇದರ ಬೆನಿಫಿಟ್ಸ್ ನಿಮ್ಗೆ ಇಲ್ಲಿಯವರೆಗೂ ಯಾಕೆ ಸಿಕ್ಕಿಲ್ಲ, ಅದರ ರೀಸನ್ ಏನು, ಈ ಸ್ಕೀಮ್ ಗೆ ಅಪ್ಲೈ ಮಾಡ್ಬೇಕಂತ ಇದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಹಾಗೆ ಹೇಗೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕ್ಬೋದು, ಈ ತರ ನಿಮಗಿರುವಂತ ಎಲ್ಲಾ ಡೌಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಕ್ಲಿಯರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಗೆ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ಕ್ಲಿಯರ್ ಆಗಿ ನೋಡಬಹುದು, ಸರ್ಕಾರವು ಈ 5 ಸ್ಕೀಮ್ಸ್ ಗಳನ್ನ ಲಾಂಚ್ ಮಾಡಿದ್ದಾರೆ. ಲೈಕ್ ಇದರಲ್ಲಿ SSLC ಹಾಗೂ ನಂತರ ವ್ಯಾಸಂಗ ಮಾಡ್ತಾ ಇರುವ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್, ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರು ದ್ವಿಚಕ್ರ ವಾಹನ, ದೃಷ್ಟಿ ದೋಷ ಹೊಂದಿರುವ ವ್ಯಕ್ತಿಗಾಗಿ ಬ್ರೈಲ್ ಕಿಟ್, ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರಗಳು, ಫೈನಲಿ ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಾಗಿ ಅರ್ಜಿ ಅಂತ ಸರ್ಕಾರವು ಈ 5 ಯೋಜನೆಗಳನ್ನ ಈಗ ಜಾರಿಗೆ ತಂದಿದೆ. ಫ್ರೆಂಡ್ಸ್, ಈ 5 ಸ್ಕೀಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವ ಪ್ರೊಸೀಜರ್ ಸೇಮ್ ಇದ್ದ ಕಾರಣ ನಾನೀಗ ಒಂದು ಅಪ್ಲಿಕೇಶನ್ ಅನ್ನ ಲೈವ್ ಆಗಿ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ನಾನ್ ಹೇಳಿರುವಂತ 5 ಸ್ಕೀಮ್ ಗಳಲ್ಲಿ ನೀವು ಯಾವ್ದಾದ್ರೂ ಸ್ಕೀಮ್ಗೆ ಅಪ್ಲೈ ಮಾಡ್ಬೇಕಂತ ಇದ್ರೆ ಫಸ್ಟ್ ನೀವು ಸೇವಾ ಸಿಂಧು ಆಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ, ಅಲ್ಲಿ ನಿಮ್ಮ ID ಮತ್ತೆ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ, ಅಲ್ಲಿ ಕೊಟ್ಟಿರುವಂತ ಕ್ಯಾಪ್ಚಾನ ಟೈಪ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಇಂಟರ್ಫೇಸ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇರುವ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಅದಾದ ನಂತರ ವೀವ್ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇರುವ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಅದಾದ ನಂತರ ಈ ತರ ನಿಮ್ಗೆ ಸೆಟ್ ಆಫ್ ಸರ್ವಿಸಸ್ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಫ್ರೆಂಡ್ಸ್, ಈ ಸರ್ವಿಸಸ್ ಅಲ್ಲಿ ನೀವು ಯಾವ ಸ್ಕೀಮ್ ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಪರ್ಟಿಕ್ಯುಲರ್ ಸರ್ವಿಸಸ್ ಅನ್ನ ಹೇಗೆ ಸರ್ಚ್ ಮಾಡಿ ಅಪ್ಲೈ ಮಾಡಬಹುದಂತ ನಾನ್ ನಿಮ್ಗೆ ಈಗ ತಿಳಿಸ್ತೀನಿ. ಸೊ ಹಾಗಾಗಿ ಇಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣ್ತಾ ಇರುವ ಸರ್ಚ್ ಬಾರ್ ಅಲ್ಲಿ ಡಿಸೆಬಿಲಿಟಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅದಾದ ನಂತರ ಈ ತರ ನಿಮ್ಗೆ ಡಿಸೆಬಿಲಿಟಿ ರಿಲೇಟೆಡ್ ಇರುವಂತ ಸೆಟ್ ಆಫ್ ಸರ್ವಿಸಸ್ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ಇದ್ರಲ್ಲಿ ನೀವು ಯಾವ ಸ್ಕೀಮ್ ಗೆ ಅಪ್ಲೈ ಮಾಡ್ಬೇಕಂತ ಇದ್ದೀರಾ ಆ ಪರ್ಟಿಕ್ಯುಲರ್ ಸ್ಕೀಮಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಾನೀಗ ದ್ವಿಚಕ್ರ ವಾಹನದ ಸ್ಕೀಮ್ ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಾಣ್ತಾ ಇರುವ ಮೋಟರೈಸ್ಡ್ 2 ವೀಲರ್ ಫಾರ್ ಪರ್ಸನ್ಸ್ ವಿತ್ ಫಿಸಿಕಲ್ ಡಿಸಬಿಲಿಟಿ ಅಂತ ಇರುವ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವಾಗ ನೀವು ಕೂಡ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವ ಇಂಟರ್ಫೇಸ್ ಓಪನ್ ಆಗತ್ತೆ. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಡಿಪಾರ್ಟ್ಮೆಂಟ್ ಫಾರ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಅಂಡ್ ಸೀನಿಯರ್ ಸಿಟಿಜನ್ಸ್ ಮೋಟರೈಸ್ಡ್ 2 ವೀಲರ್ಸ್ ಫಾರ್ ಪರ್ಸನ್ಸ್ ವಿತ್ ಫಿಸಿಕಲ್ ಡಿಸಬಿಲಿಟಿ ಅಂತ ಇಂಟರ್ಫೇಸ್ ಓಪನ್ ಆಗತ್ತೆ. ಫ್ರೆಂಡ್ಸ್, ಇದೇ ಇಂಟರ್ಫೇಸ್ ಅಲ್ಲಿ ನೀವು ಈ ಸ್ಕೀಮ್ ಗೆ ಅಪ್ಲೈ ಮಾಡಬೇಕು. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಎಂಟರ್ ಬೆನಿಫಿಷರಿ ನೇಮ್ ಅಂತ ಇದೆ. ಇದರಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ನಿಮ್ ಹೆಸರಿದೆ ಸೇಮ್ ಆಸ್ ಇಟ್ ಇಸ್ ಅದೇ ತರಾನೇ ನಿಮ್ಮ ಹೆಸರನ್ನ ಟೈಪ್ ಮಾಡಿ. ಅದಾದ ನಂತರ ಆಧಾರ್ ಅಥೆಂಟಿಕೇಶನ್ और ಆಧಾರ್ ದೃಢೀಕರಣ ಅಂತ ಇರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಆಧಾರ್ ಇಂಟರ್ಫೇಸ್ ಓಪನ್ ಆಗತ್ತೆ. ಇದರಲ್ಲಿ ಆಧಾರ್ ಸಂಖ್ಯೆ ಅಂತ ಕೇಳತ್ತೆ. ಇಲ್ಲಿ ನಿಮ್ಮ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ಕೇಳಿರುವಂತ ಡಿಕ್ಲರೇಷನ್ ಅನ್ನ ಚೆಕ್ ಮಾಡಿ. ಥಂಬ್ ಕೊಡೋದಿದ್ರೆ ಫಿಂಗರ್ ಪ್ರಿಂಟ್ ಅಂತ ಅಥವಾ OTP ಅನ್ನ ಹೇಳೋದಿದ್ರೆ OTP ಅಂತ ಇರುವ ರೇಡಿಯೋ ಬಟನ್ ನ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ನೀವು OTP ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ 10 ಡಿಜಿಟ್ ಮೊಬೈಲ್ ನಂಬರ್ ಗೆ 6 ಡಿಜಿಟ್ OTP ಬಂದಿರತ್ತೆ. ಆ OTP ಅನ್ನ ನೀವು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಹಾಗೆ ನೀವು ರೀಡೈರೆಕ್ಟ್ ಆಗಿ ಅದೇ ಇಂಟರ್ಫೇಸ್ ಗೆ ಹೋಗ್ತೀರಾ. ಈಗ ಈ ಇಂಟರ್ಫೇಸ್ ಅಲ್ಲಿ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಅಥವಾ ಆಧಾರ ವಿವರಗಳನ್ನು ಪಡೆಯಿರಿ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಆವಾಗ ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಸ್ವಲ್ಪ ಡೇಟಾ ಇಲ್ಲಿ ಆಟೋ ಫಿಚ್ ಆಗಿ ಡಿಸ್ಪ್ಲೇ ಆಗತ್ತೆ. ಲೈಕ್ ನಿಮ್ಮ ಹೆಸರು, ಜೆಂಡರ್, ಏಜ್, ಅಡ್ರೆಸ್ ಪ್ರೂಫ್ ಇವೆಲ್ಲ ಡೇಟಾ ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಆಟೋ ಫಿಚ್ ಆಗಿ ಡಿಸ್ಪ್ಲೇ ಆಗತ್ತೆ. ಈಗ ರಿಮೈನಿಂಗ್ ಡೇಟಾನ ನೀವು ಮ್ಯಾನುವಲಿ ಆಗಿ ಫಿಲ್ ಮಾಡ್ಬೇಕಾಗತ್ತೆ. ಲೈಕ್ ಫಸ್ಟ್ ನೀವು ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ಅದಾದ ನಂತರ UDID
UDID ಕಾರ್ಡ್ ನಂಬರ್ ಅಂತ ಕೇಳತ್ತೆ. ನಿಮ್ಮ UDID ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಡಿಸೆಬಿಲಿಟಿ ಅನ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಎಷ್ಟು ಪರ್ಸೆಂಟ್ ಡಿಸೆಬಿಲಿಟಿ ಇದೆ ಆ ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಅನ್ನ ನೀವಿಲ್ಲಿ ಮೆನ್ಷನ್ ಮಾಡಿ. ಅದಾದ ನಂತರ ನಿಮ್ಮ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ, ತಾಲೂಕನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ವಿಲೇಜ್ ಅಥವಾ ಗ್ರಾಮನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕೇಳತ್ತೆ, ಅಥವಾ ವಿಧಾನಸಭಾ ಕ್ಷೇತ್ರ ನಿಮ್ದು ಯಾವ್ದು ಬರುತ್ತೆ ಅಂತ ಕೇಳತ್ತೆ, ಅದನ್ನ ಕೂಡ ಸೆಲೆಕ್ಟ್ ಮಾಡಿ. ಅದಾದ ನಂತರ ಕಾಸ್ಟ್ ಕ್ಯಾಟಗರಿ ಅಂತ ಕೇಳತ್ತೆ. ಫ್ರೆಂಡ್ಸ್, ನೀವು ಯಾವ ಕಾಸ್ಟ್ ಕ್ಯಾಟಗರಿಗೆ ಬಿಲಾಂಗ್ ಮಾಡ್ತೀರಾ ಆ ಪರ್ಟಿಕ್ಯುಲರ್ ಕಾಸ್ಟ್ ಕ್ಯಾಟಗರಿಯನ್ನ ನೀವಿಲ್ಲಿ ಮೆನ್ಷನ್ ಮಾಡಿ. ಅದಾದ ನಂತರ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಥವಾ ಕಾಸ್ಟ್ RD ನಂಬರ್ ಅಂತ ಕೇಳತ್ತೆ. ಇಲ್ಲಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟಿನ RD ನಂಬರ್ ಅನ್ನ ಎಂಟರ್ ಮಾಡಿ. ಯಾವಾಗ ನೀವು ಈ ನಂಬರ್ ಅನ್ನ ಎಂಟರ್ ಮಾಡ್ತೀರಾ ಆವಾಗ ಆ RD ನಂಬರ್ ಅಲ್ಲಿ ಇರುವಂತ ಡೇಟಾ ಇಲ್ಲಿ ಆಟೋ ಫಿಚ್ ಆಗಿ ಡಿಸ್ಪ್ಲೇ ಆಗತ್ತೆ. ಲೈಕ್ ನಿಮ್ಮ ಜಾತಿ ಯಾವ್ದು ಬರುತ್ತೆ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟು ಇನ್ಕಮ್ ಇದೆ, ಈ ಎಲ್ಲ ಡೇಟಾ ಬೇಸ್ಡ್ ಆನ್ ಯುವರ್ RD ನಂಬರ್ ಆಟೋ ಫಿಚ್ ಆಗಿ ಡಿಸ್ಪ್ಲೇ ಆಗತ್ತೆ. ಫ್ರೆಂಡ್ಸ್, ಈಗ ನಾನ್ ಹೇಳಿರುವಂತ ಎಲ್ಲ ಡೇಟಾನ ನೀವು ಸರಿಯಾಗಿ ಫಿಲ್ ಮಾಡಿದ್ರೆ ನಿಮ್ಮ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗತ್ತೆ. ಈಗ ನೀವು ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡೋದಾದ್ರೆ ಡಿಕ್ಲರೇಷನ್ ಅಂತ ಇದೆ. ಇಲ್ಲಿ ಐ ಅಗ್ರಿ ಅಂತ ಇರುವ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ, ಇಲ್ಲಿ ಕೊಟ್ಟಿರುವಂತ ಕ್ಯಾಪ್ಚಾನ ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ ನೀವು ಫಿಲ್ ಮಾಡಿರುವಂತ ಎಲ್ಲ ಡೇಟಾ ಡಿಸ್ಪ್ಲೇ ಆಗತ್ತೆ. ಫ್ರೆಂಡ್ಸ್, ಇನ್ ಕೇಸ್ ನೀವು ಫಿಲ್ ಮಾಡಿರುವಂತ ಡೇಟಾದಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಇಲ್ಲಿ ಕೊಟ್ಟಿರುವಂತ ಎಡಿಟ್ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಆ ಪರ್ಟಿಕ್ಯುಲರ್ ಡೇಟಾನ ರೀ ಎಡಿಟ್ ಮಾಡ್ಕೊಳ್ಬಹುದು. ಅಥವಾ ಎಲ್ಲ ಸರಿಯಾಗಿದ್ರೆ ಇಲ್ಲಿ ಕೊಟ್ಟಿರುವಂತ ಅಟ್ಯಾಚ್ ಅನೆಕ್ಷರ್ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಸ್ಟೆಪ್ ಗೆ ಮೂವ್ ಆಗ್ತೀರಾ. ಫ್ರೆಂಡ್ಸ್, ಈಗ ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರುವ ಹಾಗೆ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡುವ ಇಂಟರ್ಫೇಸ್ ಓಪನ್ ಆಗಿದೆ. ಇದರಲ್ಲಿ ಫಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಇದೆ. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ. ಅದಾದ ನಂತರ UDID ಕಾರ್ಡ್ ಅಂತ ಇದೆ. ಇಲ್ಲಿ ನಿಮ್ಮ UDID ಕಾರ್ಡಿನ PDF ಅನ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ರೆಸಿಡೆನ್ಸ್ ಪ್ರೂಫ್ ಅಂತ ಕೇಳತ್ತೆ. ಇಲ್ಲಿ ತಹಶೀಲ್ದಾರ್ ಆಫೀಸ್ ಇಂದ ಪಡೆದಿರುವಂತ ರಹವಾಸಿ ಅಥವಾ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿ. ಅದಾದ ನಂತರ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳತ್ತೆ. ಇಲ್ಲಿ ನಿಮ್ಮ ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ವರ್ಕ್ ಆರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳತ್ತೆ. ನೀವು ಪ್ರೆಸೆಂಟ್ ಅಲ್ಲಿ ಈಗ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿನ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದಾದ ನಂತರ 20 ರೂಪೀಸ್ ಬಾಂಡ್ ಫಾರ್ 2 ವೀಲರ್ ನಾಟ್ ಆಬ್ಟೈನ್ಡ್ ಫ್ರಮ್ ಎನಿ ಅದರ್ ಸೋರ್ಸ್ NOC ಫ್ರಮ್ ಲೋಕಲ್ ಅಂತ ಇದೆ. ಇದ್ರಲ್ಲಿ ನೀವು 20 ರೂಪೀಸ್ ಬಾಂಡ್ ಅನ್ನ ತಗೊಂಡು ನಾನೀಗ ಸ್ಕೂಟಿಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಇದನ್ನ ಬಿಟ್ಟು ಬೇರೆ ಯಾವುದೇ ಸ್ಕೀಮ್ಗೆ ನಾನು ಅಪ್ಲಿಕೇಶನ್ ಗೆ ಅಪ್ಲೈ ಮಾಡ್ತಾ ಇಲ್ಲ ಅಂತ ಹೇಳಿ ನೀವೊಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ ಅನ್ನ ಆ ಬಾಂಡ್ ಪೇಪರ್ ಹಿಂದ್ಗಡೆ ಟೈಪ್ ಮಾಡಿಸಿ ಗ್ಯಾಜೆಟೆಡ್ ಆಫೀಸರ್ ಹತ್ರ ಸೀಲ್ ಸೈನ್ ಅನ್ನ ಮಾಡಿಸಿರುವ ಆ ಪರ್ಟಿಕ್ಯುಲರ್ ಸರ್ಟಿಫಿಕೇಟ್ ಅನ್ನ ನೀವ್ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದಾದ ನಂತರ DL ಅನ್ನ ಅಪ್ಲೋಡ್ ಮಾಡಿ ಅಂತ ಕೇಳತ್ತೆ. ಇಲ್ಲಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿ. ಅದಾದ ನಂತರ ಇನ್ಕಮ್ ಸರ್ಟಿಫಿಕೇಟ್ ಲೆಸ್ ದನ್ 2 lakh ಪರ್ annum ಅಂತ ಕೇಳತ್ತೆ. ಇಲ್ಲಿ 2 ಲಕ್ಷಕ್ಕಿಂತ ಕಡಿಮೆ ಇರುವಂತ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿ. ಫ್ರೆಂಡ್ಸ್, ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರುವ ಸೇವ್ ಅನ್ನೆಕ್ಷರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸೇವ್ ಅನ್ನೆಕ್ಷರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅವಾಗ ಈ ತರ ನಿಮ್ಗೆ ಆಧಾರ್ ಅಥೆಂಟಿಫಿಕೇಶನ್ ಅಂತ ಇಂಟರ್ಫೇಸ್ ಓಪನ್ ಆಗತ್ತೆ. ಇದ್ರಲ್ಲಿ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳತ್ತೆ. ಇಲ್ಲಿ ನಿಮ್ಮ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ. ಯಾವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡ್ತೀರಾ ಆವಾಗ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ 10 ಡಿಜಿಟ್ ಮೊಬೈಲ್ ನಂಬರ್ಗೆ OTP ಬಂದಿರತ್ತೆ. ಆ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ OTP ವೆರಿಫಿಕೇಶನ್ ಅಂತ ಇರುವ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಪಾಪ್ ಅಪ್ ವಿಂಡೋ ಡಿಸ್ಪ್ಲೇ ಆಗತ್ತೆ. ಅದಾದ ನಂತರ ಇಲ್ಲಿ ಕಾಣ್ತಾ ಇರುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡಿಸೆಬಿಲಿಟಿ ಪರ್ಸನ್ ಸ್ಕೀಮ್ ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದೀರಾ ಅಂತ ಅರ್ಥ. ಫ್ರೆಂಡ್ಸ್, ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು ಎಕ್ನಾಲೇಜ್ಮೆಂಟ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಅಂದ್ರೆ ಫ್ರೆಂಡ್ಸ್, ನೀವು ಸಕ್ಸಸ್ಫುಲಿ ಆಗಿ ಡಿಸೆಬಿಲಿಟಿ ಸ್ಕೀಮ್ ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಿದೀರಾ ಅಂತ ಅರ್ಥ. ಆ ಅಪ್ಲಿಕೇಶನ್ ಇನ ಎಕ್ನಾಲೇಜ್ಮೆಂಟ್ ಕಾಪಿ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಈ ಎಕ್ನಾಲೇಜ್ಮೆಂಟ್ ಕಾಪಿನ ನೀವು ತಗೊಂಡು ಹೋಗಿ ಅದರ ರಿಲೇಟೆಡ್ ಇರುವಂತ ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಿ ನಿಮ್ಮ ನಿಯರ್ ಇರುವಂತ ಗ್ರಾಮ ಪಂಚಾಯತಿ ಅಥವಾ ನಗರಸಭೆಗೆ ಹೋಗಿ ಈ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿದ್ರೆ ನೀವು ಸಕ್ಸಸ್ಫುಲಿ ಆಗಿ ಗೌರ್ಮೆಂಟ್ ಪ್ರೊವೈಡ್ ಮಾಡಿರುವ ಡಿಸೆಬಿಲಿಟಿ ಸ್ಕೀಮ್ ಗೆ ಅಪ್ಲಿಕೇಶನ್ ಅನ್ನ ಹಾಕಿದೀರಾ ಅಂತ ಅರ್ಥ. ಫ್ರೆಂಡ್ಸ್, ಈ ಸ್ಕೀಮ್ ರಿಲೇಟೆಡ್ ನಿಮ್ಗೆ ಏನಾದ್ರೂ ಡೌಟ್ಸ್ ಅಂತ ಇದ್ರೆ ಪ್ಲೀಸ್ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ನಿಮ್ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ನೀವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.